2025ರಲ್ಲಿ ನಡೆಯುವ ಮೊದಲ ಪೂರ್ಣ ಚಂದ್ರಗ್ರಹಣವು ಸೆಪ್ಟೆಂಬರ್ 7ರಂದು ಸಂಭವಿಸಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣವು ಭಾದ್ರಪದ ಮಾಸದ ಪೌರ್ಣಮಿಯಂದು ಆಗಲಿದೆ. ಪಂಚಾಂಗದ ಪ್ರಕಾರ ಭಾದ್ರಪದ ಮಾಸವು ವರ್ಷದ 6ನೇ ತಿಂಗಳಾಗಿದ್ದು, ಈ ತಿಂಗಳ ಪೌರ್ಣಮಿಯ ಸಂದರ್ಭದಲ್ಲಿ ರಾಹುವಿನ ಪ್ರಭಾವದಿಂದ ಸಂಪೂರ್ಣ ಚಂದ್ರಗ್ರಹಣ ಗೋಚರಿಸುತ್ತಿದೆ. ರಾಹು ಚಂದ್ರ ಗ್ರಹಣಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನ ಅಡಿಯಲ್ಲಿ ಮುಡಿಪಾಗುತ್ತಾನೆ. ಈ ಚಂದ್ರಗ್ರಹಣವು ಭಾರತದಾದ್ಯಂತ ದೃಶ್ಯವಾಗಲಿದೆ ಮತ್ತು ಭಾರತದ ಎಲ್ಲ ಪ್ರಮುಖ ನಗರಗಳಲ್ಲಿ ಇದರ ದೃಶ್ಯಾವಳಿ ವೀಕ್ಷಣೀಯವಾಗಲಿದೆ. ನಕ್ಷತ್ರ ಜ್ಯೋತಿಷ್ಯ ಪ್ರಕಾರ ಚಂದ್ರಗ್ರಹಣವು ಜಾತಕದಲ್ಲಿ ವಿವಿಧ ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಕೆಲ ರಾಶಿಚಕ್ರ ಜನರಿಗೆ ಇದು ಬಹುಮಾನ, ಪ್ರಗತಿ ಮತ್ತು ಶುಭದಾಯಕ ಪರಿಣಾಮ ನೀಡುವ ಶಕ್ತಿ ಹೊಂದಿದೆ. ಆದರೆ ಕೆಲವು ರಾಶಿಗಳ ಜನರು ಈ ಸಮಯದಲ್ಲಿ ಎಚ್ಚರಿಕೆ ವಹಿಸುವ ಅಗತ್ಯವಿದೆ. ಜಾತಕದಲ್ಲಿ ಚಂದ್ರಗ್ರಹಣವು ವ್ಯಕ್ತಿಯ ಮನಸ್ಸಿನ ಸ್ಥಿತಿಗೆ, ಭಾವನೆಗಳಿಗೆ, ಮನಸ್ಸಿನ ಶಾಂತಿಗೆ ಮತ್ತು ಆರೋಗ್ಯಕ್ಕೆ ಪ್ರಭಾವ ಬೀರುತ್ತದೆ. ಈ ಕಾರಣದಿಂದ ಕೆಲವರಿಗೆ ಆತಂಕ, ಮನಸ್ಸಿನ ಅಸ್ಥಿರತೆ ಅಥವಾ ಅತಿಕ್ರಮಣದ ಚಿಂತೆ ಉದ್ಭವಿಸಬಹುದು. ಅದೇ ವೇಳೆ ಜಾತಕದಲ್ಲಿ ಶುಭಯೋಗ ಹೊಂದಿರುವ ಜನರು ಆರ್ಥಿಕ, ವೃತ್ತಿಜೀವನ, ಧಾರ್ಮಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಧಾರಣೆ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಚಂದ್ರಗ್ರಹಣವು ಪೂರ್ಣವಾಗಿ ಗೋಚರಿಸುವ ಅವಧಿಯಲ್ಲಿ ಸೂತಕ ಕಾಲವು ಜಾರಿ ಇರುತ್ತದೆ. ಈ ಅವಧಿಯಲ್ಲಿ ಜನರು ಧಾರ್ಮಿಕ ಆಚರಣೆಗಳಲ್ಲಿ, ನಿತ್ಯ ಕ್ರಿಯೆಗಳಲ್ಲಿ ಮತ್ತು ಆಹಾರ ಸೇವನೆಯಲ್ಲಿ ವಿಶೇಷ ಎಚ್ಚರಿಕೆ ವಹಿಸುತ್ತಾರೆ. ಕೆಲವರು ಈ ಸಮಯದಲ್ಲಿ ಧ್ಯಾನ, ಪಠಣ, ಜಪ, ತಪಸ್ಸು ಅಥವಾ ಧಾರ್ಮಿಕ ಯಾತ್ರೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಒಟ್ಟಾರೆ 2025ರ ಸೆಪ್ಟೆಂಬರ್ 7ರ ಈ ಪೂರ್ಣ ಚಂದ್ರಗ್ರಹಣವು ಭಾದ್ರಪದ ಮಾಸದ ಪೌರ್ಣಮಿಯಂದು ರಾಹು ಗ್ರಹಣದ ಕಾರಣದಿಂದ ಭಾರತದಾದ್ಯಂತ ಗೋಚರಿಸುತ್ತದೆ. ಜಾತಕದಲ್ಲಿ ವಿವಿಧ ರಾಶಿಚಕ್ರಗಳಿಗೆ ವಿಭಿನ್ನ ಪರಿಣಾಮಗಳನ್ನು ಉಂಟುಮಾಡುವ ಈ ಸಮಯದಲ್ಲಿ ಕೆಲವು ಜನರಿಗೆ ಶುಭ, ಪ್ರಗತಿ ಮತ್ತು ಸಾಧನೆ, ಕೆಲವು ಜನರಿಗೆ ಎಚ್ಚರಿಕೆ ಮತ್ತು ಸಂಯಮ ಅಗತ್ಯವಿದೆ. ಈ ಗ್ರಹಣದ ಸಮಯವನ್ನು ಜಾಗೃತಿಯಿಂದ, ಎಚ್ಚರಿಕೆಯಿಂದ ಮತ್ತು ಯುಕ್ತಿಯಿಂದ ನಿರ್ವಹಿಸುವುದು ಅತ್ಯಂತ ಮುಖ್ಯ. ಧನು ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಈ ಬಾರಿ ಚಂದ್ರಗ್ರಹಣವು 3ನೇ ಮನೆಯಲ್ಲಿ ಸಂಭವಿಸಲಿದೆ. ಜ್ಯೋತಿಷ್ಯದ ಪ್ರಕಾರ 3ನೇ ಮನೆಯನ್ನು ಆತ್ಮವಿಶ್ವಾಸ, ಸಾಹಸ, ಸಂವಹನ, ಸಣ್ಣ ಪ್ರಯಾಣಗಳು, ಸಹೋದರ ಸಹೋದರಿಗಳೊಂದಿಗೆ ಸಂಬಂಧ ಮತ್ತು ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಉತ್ಸಾಹ ಮತ್ತು ಚಟುವಟಿಕೆಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದ 3ನೇ ಮನೆಯಲ್ಲಿ ಚಂದ್ರಗ್ರಹಣವು ರೂಪುಗೊಳ್ಳುವುದರಿಂದ ಧನು ರಾಶಿಯವರಿಗೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಸಾಹಸದಲ್ಲಿ ವಿಶೇಷವಾಗಿ ಏರಿಕೆ ಕಂಡುಬರುತ್ತದೆ. ನೀವು ನಿಮ್ಮ ಧೈರ್ಯವನ್ನು ಹೆಚ್ಚಿಸುವಿರಿ ಮತ್ತು ಹೊಸ ಸವಾಲುಗಳನ್ನು ಎದುರಿಸಲು ತಯಾರಾಗುತ್ತೀರಿ. ಈ ಅವಧಿಯಲ್ಲಿ ನಿಮ್ಮ ಸಹೋದರ, ಸಹೋದರಿ ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರೆಯುವ ಸಾಧ್ಯತೆಯಿದೆ. ಯಾವುದೇ ಸವಾಲು ಅಥವಾ ಕಾರ್ಯವನ್ನು ನಿಭಾಯಿಸುವಾಗ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮ ನೆರವಿಗೆ ಬರುತ್ತಾರೆ ಮತ್ತು ಅವರ ಮಾರ್ಗದರ್ಶನ ಮತ್ತು ಬೆಂಬಲದಿಂದ ನೀವು ಸುಲಭವಾಗಿ ಯಶಸ್ಸು ಸಾಧಿಸಬಹುದು. ಸಂಚಾರ ಅಥವಾ ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಈ ಸಮಯವು ಲಾಭದಾಯಕವಾಗಿರುತ್ತದೆ. ದೀರ್ಘ ಪ್ರಯಾಣ ಅಥವಾ ಸಣ್ಣ ಪ್ರಯಾಣಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶ ದೊರೆಯಬಹುದು. ನಿಮ್ಮ ಕೆಲಸ ಅಥವಾ ವ್ಯವಹಾರ ಸಂಬಂಧಿತ ಪ್ರಯಾಣಗಳಲ್ಲಿ ಹೊಸ ಅವಕಾಶಗಳು, ಒಪ್ಪಂದಗಳು ಅಥವಾ ಸಂಬಂಧಿತ ಲಾಭಗಳು ಎದುರಾಗುವ ಸಾಧ್ಯತೆಯಿದೆ. ವೃತ್ತಿಜೀವನದ ದೃಷ್ಟಿಯಿಂದ ನೀವು ಮುಂದಿನ ಹಂತಕ್ಕೆ ಸಾಗಲು, ಹೊಸ ಹೊಣೆಗಾರಿಕೆಗಳನ್ನು ಸ್ವೀಕರಿಸಲು ಅಥವಾ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ. ಬಹಳ ಸಮಯದಿಂದ ಸ್ಥಗಿತಗೊಂಡಿದ್ದ ಸಾಧನೆಗಳು ಈ ಅವಧಿಯಲ್ಲಿ ಮುನ್ನಡೆಸಲು ಪ್ರಾರಂಭವಾಗುತ್ತವೆ.
ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳು, ಬೆಳವಣಿಗೆ ಮತ್ತು ಪ್ರಗತಿಯ ದಾರಿ ತೆರೆಯಲಿದೆ. ಆರೋಗ್ಯದ ದೃಷ್ಟಿಯಿಂದ ನೀವು ಬಹಳ ಸಮಯದಿಂದ ಕೆಲವು ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿಕೊಳ್ಳಬಹುದು. ಈ ಸಮಯದಲ್ಲಿ ಶಾರೀರಿಕ ಚಟುವಟಿಕೆಗಳು, ವ್ಯಾಯಾಮ ಮತ್ತು ಸರಿಯಾದ ಆಹಾರದಿಂದ ಆರೋಗ್ಯದಲ್ಲಿ ಲಾಭ ಸಿಗಬಹುದು. ಆರ್ಥಿಕ ಹಾಗೂ ಸಂಪತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುವ ಸಾಧ್ಯತೆಯಿದೆ. ಹಣಕಾಸು ಮತ್ತು ಹಣ ನಿರ್ವಹಣೆಯಲ್ಲಿ ಆಗುತ್ತಿದ್ದ ಅಡಚಣೆಗಳು ನಿವಾರಣೆಯಾಗುತ್ತವೆ. ವೃತ್ತಿ ಅಥವಾ ಉದ್ಯೋಗ ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದವರು ಈ ಸಮಯದಲ್ಲಿ ಯಶಸ್ವಿಯಾಗುವ ಅವಕಾಶ ಹೊಂದಿರುತ್ತಾರೆ. ಹೊಸ ಕೆಲಸ ಅಥವಾ ಉದ್ಯೋಗದಲ್ಲಿ ನಿಮ್ಮ ಶ್ರಮ ಮತ್ತು ಕೌಶಲ್ಯಗಳಿಗೆ ತಕ್ಕಂತೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ. ಒಟ್ಟಾರೆ ಮೂರನೇ ಮನೆಯಲ್ಲಿ ಚಂದ್ರಗ್ರಹಣವು ಧನು ರಾಶಿಯವರಿಗೆ ಆತ್ಮವಿಶ್ವಾಸ, ಸಾಹಸ, ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ, ವೃತ್ತಿಜೀವನದಲ್ಲಿ ಬೆಳವಣಿಗೆ, ಸಂಚಾರದ ಲಾಭ, ಆರೋಗ್ಯ ಸುಧಾರಣೆ ಮತ್ತು ಆರ್ಥಿಕ ಸಮೃದ್ಧಿ ತರಲು ಸಹಾಯಕವಾಗುವ ಬಹುಮುಖ ಪರಿಣಾಮ ಹೊಂದಿದೆ. ಈ ಸಮಯವನ್ನು ಜಾಗೃತಿಯಿಂದ ಮತ್ತು ಯುಕ್ತಿಯಿಂದ ಬಳಸಿದರೆ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಫಲಿತಾಂಶಗಳನ್ನು ಪಡೆಯಬಹುದು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ರಾಜನೆಂದು ಪರಿಗಣಿಸಲ್ಪಡುವ ಸೂರ್ಯನು ಈ ಬಾರಿ ಸೆಪ್ಟೆಂಬರ್ 17ರಂದು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾನೆ. ಮತ್ತೊಂದೆಡೆ ಬುದ್ಧಿಶಕ್ತಿಯ ಸಂಕೇತವಾದ ಬುಧನು ಸೆಪ್ಟೆಂಬರ್ 15ರಂದು ಈಗಾಗಲೇ ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ. ಈ ಎರಡು ಗ್ರಹಗಳ ಸಂಯೋಗವು ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿಸುವ ಮಹತ್ವದ ಅವಕಾಶವನ್ನು ನೀಡುತ್ತಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಬುಧಾದಿತ್ಯ ರಾಜಯೋಗ ಧನು ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಸ್ಥಾನವಾದ ದಶಮ ಭವನದಲ್ಲಿ ರೂಪುಗೊಳ್ಳಲಿದೆ. ದಶಮ ಭವನವು ವೃತ್ತಿಜೀವನ, ಉದ್ಯೋಗ, ಖ್ಯಾತಿ, ಅಧಿಕಾರ ಮತ್ತು ಸಮಾಜದಲ್ಲಿ ಪಡೆಯುವ ಗೌರವದ ಸಂಕೇತ. ಈ ಭವನದಲ್ಲಿ ಶುಭಯೋಗ ನಿರ್ಮಾಣವಾಗುವುದರಿಂದ ಧನು ರಾಶಿಯವರ ಜೀವನದಲ್ಲಿ ಪ್ರಗತಿ, ಆರ್ಥಿಕ ಏರಿಕೆ ಮತ್ತು ವೃತ್ತಿಜೀವನದಲ್ಲಿ ಸ್ಥಿರತೆ ಸಾಧಿಸುವ ಅವಕಾಶ ದೊರೆಯಲಿದೆ. ಈ ಸಮಯದಲ್ಲಿ ಆದಾಯದಲ್ಲಿ ಭಾರಿ ಏರಿಕೆ ಕಂಡುಬರುವುದು ಖಚಿತ. ಹೊಸ ಆದಾಯ ಮೂಲಗಳು ಉದ್ಭವಿಸುವ ಸಾಧ್ಯತೆ ಹೆಚ್ಚಿದೆ. ನೀವು ನಿರೀಕ್ಷಿಸದ ಮೂಲಗಳಿಂದ ಹಣಕಾಸಿನ ಲಾಭ ದೊರೆಯಬಹುದು. ದೀಪಾವಳಿಯಂತಹ ಹಬ್ಬದ ಸಮಯದಲ್ಲಿ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲವಾಗುವ ಸಾಧ್ಯತೆಯಿದೆ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಶುಭ ಕಾಲವಾಗಿದ್ದು, ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅಥವಾ ಆಯ್ಕೆಯಾಗಲು ಉತ್ತಮ ಅವಕಾಶ ದೊರೆಯಬಹುದು. ನಿರುದ್ಯೋಗಿಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಯಿದೆ. ವೃತ್ತಿಜೀವನ ಮತ್ತು ವ್ಯವಹಾರದಲ್ಲಿ ವಿಶೇಷ ಯಶಸ್ಸು ದೊರೆಯಲಿದೆ. ನಿಮ್ಮ ಪರಿಶ್ರಮಕ್ಕೆ ಹಿರಿಯರಿಂದ ಮೆಚ್ಚುಗೆ ಸಿಗುತ್ತದೆ ಮತ್ತು ಪ್ರಭಾವಿ ವ್ಯಕ್ತಿಯೊಬ್ಬರ ಬೆಂಬಲದಿಂದ ಉದ್ಯೋಗದಲ್ಲಿ ಉದ್ವಿಗ್ನತೆ ಅಥವಾ ಅಡೆತಡೆಗಳು ನಿವಾರಣೆಯಾಗುತ್ತವೆ. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಲಾಭದ ಪ್ರಮಾಣ ಹೆಚ್ಚಾಗುತ್ತದೆ. ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯ ಬೆಳೆಸುವಿರಿ. ಇದರಿಂದ ಕೆಲಸದ ವಾತಾವರಣ ಸೌಹಾರ್ದಯುತವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಅನುಕೂಲಕರ ಕಾಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳ ಮನಸ್ಸಿನ ಅನಿಶ್ಚಿತತೆ ಮತ್ತು ಭಯ ಕಡಿಮೆಯಾಗುತ್ತದೆ. ತಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತದೆ. ಸಾಮಾಜಿಕ ಸಂಬಂಧಗಳು ಸುಧಾರಿಸುತ್ತವೆ. ಕುಟುಂಬ, ಸ್ನೇಹಿತರು ಅಥವಾ ಪರಿಚಯ ವಲಯದಲ್ಲಿ ಉಂಟಾಗಬಹುದಾದ ತಪ್ಪು ತಿಳುವಳಿಕೆಗಳು ಕಡಿಮೆಯಾಗುತ್ತವೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚುತ್ತದೆ ಮತ್ತು ಗೌರವವನ್ನು ಗಳಿಸುತ್ತೀರಿ. ಇದೇ ಸಮಯದಲ್ಲಿ ದೇಶ ವಿದೇಶ ಪ್ರವಾಸಗಳ ಕನಸು ನೆರವೇರಬಹುದು. ಕೆಲಸದ ನಿಮಿತ್ತವೋ ವೈಯಕ್ತಿಕ ಕಾರಣಗಳಿಗೋ ದೂರ ಪ್ರಯಾಣ ಮಾಡುವ ಅವಕಾಶ ಸಿಗುತ್ತದೆ. ಈ ಪ್ರವಾಸಗಳು ನಿಮಗೆ ಹೊಸ ಅನುಭವ ಹಾಗೂ ವಿಸ್ತೃತ ದೃಷ್ಟಿಕೋನ ನೀಡುತ್ತವೆ. ಭೌತಿಕ ಸುಖ ಮತ್ತು ಐಶ್ವರ್ಯದಲ್ಲಿ ಹೆಚ್ಚಳ ಕಂಡುಬರುತ್ತದೆ. ಹೊಸ ವಸ್ತುಗಳು, ಸೌಲಭ್ಯಗಳು ಅಥವಾ ಆಸ್ತಿಗಳನ್ನು ಪಡೆಯುವ ಸಾಧ್ಯತೆಯಿದೆ.
ಒಟ್ಟಾರೆ ಬುಧಾದಿತ್ಯ ರಾಜಯೋಗ ಧನು ರಾಶಿಯವರಿಗೆ ಆರ್ಥಿಕ ಬಲ, ವೃತ್ತಿಜೀವನದಲ್ಲಿ ಬೆಳವಣಿಗೆ, ಸಾಮಾಜಿಕ ಗೌರವ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ತರುವ ಅತ್ಯಂತ ಶುಭ ಸಮಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು.